ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಸಿಎಂ ಸುರ್ಜೇವಾಲಾ ಸಚಿವರು ಕೆಲವೇ ಕ್ಷಣಗಳಲ್ಲಿ ಸಿಎಂ ಮನೆಯತ್ತ ಬರ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕಾವೇರಿ ನಿವಾಸದಲ್ಲಿ ಕೊನೆ ಹಂತದ ಸಿದ್ಧತೆ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೊನೆ ದಿನ ಇವತ್ತು 3 ಗಂಟೆಗೆ ರಾಜೀನಾಮೆ ಕೊಡ್ತಾರೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ದೃಶ್ಯ ಇದು. ಹ್ಯಾಪನಿಂಗ್ ಪ್ಲೇಸ್ ಇದು ಇವತ್ತಿನ ಮಟ್ಟಿಗಂತೂ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೆಯಲ್ಲಿ. 9 ಗಂಟೆಗೆ ಅಂತ ಸಮಯ ನಿಗದಿಯಾಗಿದೆ. 8:15 ಆಗಿದೆ. ಈಗ ಸುರ್ಜೇವಾಲಾ ಭಾಗಿಯಾಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಸಚಿವರಿರ್ತಾರೆ. ಮಹತ್ವದ ದಿನ ಇವತ್ತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಸಚಿವರ ಜೊತೆ ಇಂಟರಾಕ್ಷನ್ ಇರುತ್ತೆ. ಇವತ್ತು ಒಂದಷ್ಟು ಮಾತುಕತೆ ಇದೆ, ಚರ್ಚೆ ಇದೆ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಇವತ್ತೇ ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋರಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಬಹಳ ಮಹತ್ವ ಪಡ್ಕೊಂಡಿದೆ. ಈ ಹಿಂದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರ ಸಂಘರ್ಷದ ವಿಷಯವಾಗಿ ಎಲ್ಲವೂ ಸರಿ ಇಲ್ಲ, ಬಣಗಳಾಗೋಗಿದೆ ಕಾಂಗ್ರೆಸ್ನಲ್ಲಿ ಅಂತಿದ್ದಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯನವರ ಮನೆಗೆ ಡಿಕೆ ಶಿವಕುಮಾರ್ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರು. ಆ ನಂತರ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಇದರ ಅರ್ಥ ಎಲ್ಲವೂ ಸರಿ ಇದೆ ನಮ್ಮಿಬ್ಬರ ನಡುವೆ, ನಮ್ಮ ಪಕ್ಷದಲ್ಲಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋದಾಗಿತ್ತು. ಆದ್ರೆ ಇವತ್ತು ನಡೀತಾ ಇರುವಂತ ಈ ಬ್ರೇಕ್ಫಾಸ್ಟ್ ಸಭೆ ಕಂಪ್ಲೀಟ್ ಡಿಫರೆಂಟ್. ಇವತ್ತೇ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ನಡೀತಾ ಇದ್ದ ನಾಯಕತ್ವ ಕದನ ಕ್ಲೈಮ್ಯಾಕ್ಸ್ ಇವತ್ತು. ಕ್ಲೈಮ್ಯಾಕ್ಸ್ ಡೇ. ಮೊನ್ನೆ ದೆಹಲಿಯಲ್ಲಿ ನಡೆದಂತ ಮ್ಯಾರಥಾನ್ ಸಭೆ, ಅದಾದ ನಂತರ ಸಿದ್ದರಾಮಯ್ಯನವರ ರಾಜೀನಾಮೆ. ಇವತ್ತು ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಇವತ್ತು ಬಿಗ್ ಡೇ ಕಾಂಗ್ರೆಸ್ನ ಪಾಲಿಗೆ. ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೂ ಮುಂಚೆ ನಡೆಯುವಂತಹ ಬ್ರೇಕ್ಫಾಸ್ಟ್ ಸಭೆ ಮೇಲೆ ಎಲ್ಲರ ಗಮನ ಇದೆ. ಸೊ ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಶುರುವಾಗುತ್ತೆ, ಯಾರ್ಯಾರು ಭಾಗಿಯಾಗ್ತಾರೆ, ಸದ್ಯಕ್ಕೆ ಹೇಗಿದೆ ಸಿಚುವೇಶನ್? ಶ್ವೇತಾ, ಈಗಾಗಲೇ ಸಚಿವರುಗಳಿಗೆ ಮೆಸೇಜ್ ಕಳಿಸಲಾಗಿತ್ತು. ದೆಹಲಿಯಲ್ಲಿ ತೀರ್ಮಾನ ಆದ ಬಳಿಕವೇ ಎಲ್ಲ ಸಚಿವರಿಗೆ ಮೆಸೇಜನ್ನು ರವಾನೆ ಮಾಡಲಾಗಿತ್ತು. 28ನೇ ತಾರೀಕು ಮುಖ್ಯಮಂತ್ರಿಗಳು 9 ಗಂಟೆಗೆ ಎಲ್ಲ ಸಚಿವರಿಗೆ ಬ್ರೇಕ್ಫಾಸ್ಟ್ ಅನ್ನುವಂಥದ್ದನ್ನು ವಾಟ್ಸಪ್ ಮೆಸೇಜ್ ಮೂಲಕ ಎಲ್ರಿಗೂ ಮಾಹಿತಿಯನ್ನು ರವಾನೆ ಮಾಡಿದರು. ಆ ಪ್ಲಾನ್ನ ಪ್ರಕಾರವೇ ಇವತ್ತು ಕೂಡ ಬೆಳವಣಿಗೆಗಳು ನಡೀತಾ ಇದೆ. ನಾನು ಸಿಎಂ ನಿವಾಸದ ಮುಂದೆ ಇದ್ದೇನೆ. ಸಿಎಂ ನಿವಾಸದಲ್ಲಿ ಎಲ್ಲ ರೀತಿಯಾದಂಥ ತಯಾರಿಗಳು ನಡೆದಿದ್ದಾವೆ. 9 ಗಂಟೆಗೆ ಸಚಿವರಿಗೆಲ್ರಿಗೂ ಆಹ್ವಾನವನ್ನು ಕೊಟ್ಟಿರೋದ್ರಿಂದ ಎಲ್ಲರೂ ಈಗ ಇನ್ನೇನು ಬರೋದಕ್ಕೆ ಶುರು ಮಾಡ್ತಾರೆ. ಸಿಎಂ ಕೂಡ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. 3 ವರ್ಷಗಳು ತಮ್ಮ ಜೊತೆಗೆ ಇದ್ದು ಕೆಲಸ ಮಾಡಿದಂಥವರು, ಸರ್ಕಾರದ ವರ್ಚಸ್ಸು ಹೆಚ್ಚಲಿಕ್ಕೆ ಕಾರಣ ಆದಂಥವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಸಹಜ ಪ್ರಕ್ರಿಯೆ. ಇದು ಮುಖ್ಯಮಂತ್ರಿಗಳು ಈ ಹಿಂದೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಗಳು ಎದುರಾದಾಗಲೂ ಕೂಡ ನಾವು ನೋಡಿದ್ದೀವಿ. ಯಡಿಯೂರಪ್ಪ ಕೂಡ ರಾಜೀನಾಮೆ ಸಲ್ಲಿಸುವಾಗ ಇದೇ ರೀತಿಯಾದಂಥ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ರು. ಅವರ ನಿವಾಸದಲ್ಲಿ ಎಲ್ಲ ಸಚಿವರಿಗೆ ಧನ್ಯವಾದಗಳನ್ನು ಹೇಳಿದರು. ಅದೇ ರೀತಿಯಾದಂಥ ಪ್ರಕ್ರಿಯೆ ಈಗ ಸಿದ್ದರಾಮಯ್ಯನವರ ರಾಜೀನಾಮೆಯ ಸಲ್ಲಿಕೆಗೆ ಮುನ್ನ ಕೂಡ ನಡೀತಾ ಇದೆ. ಎಲ್ಲ ಸಂಪುಟದ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಕೊನೆಯದಾಗಿ ಏನು ಹೇಳ್ಬೋದು, ಯಾಕಂದರೆ ಇದು ಕೊನೆಯ ವಿದಾಯದ ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ನಡೆಸ್ತಾ ಇರುವಂತಹ ಉಪಹಾರ ಕೂಟ ಆಗಿದೆ. ಹಾಗಾಗಿ ಸಚಿವರಿಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ತಮ್ಮ ಆಡಳಿತದ ಬಗ್ಗೆ ಏನು ಹೇಳ್ತಾರೆ, ಮತ್ತು ಸಚಿವರುಗಳ ಸಹಕಾರದ ಬಗ್ಗೆ ಏನು ಹೇಳ್ತಾರೆ, ಮತ್ತು
ಈ ಆಡಳಿತ ನಡೆಸೋದಕ್ಕೆ ಸಹಕಾರ ಕೊಟ್ಟಂತಹ ಸಚಿವರಿಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ಈ ಪ್ರಶ್ನೆಗಳಿದಾವೆ. ಈ ಸಭೆ ಸಿದ್ದರಾಮಯ್ಯನವರ ಪಾಲಿಗೆ ವಿದಾಯದ ಸಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಭೆಯ ಬಳಿಕ ತಮ್ಮ ಆಪ್ತರ ಜೊತೆಗೂ ಮತ್ತೊಂದು ಸುತ್ತಿನ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಉಪಹಾರ ಕೂಟಕ್ಕೆ ಈಗಾಗಲೇ ಸಚಿವರಿಗೆ ಉಪಹಾರ ಕೂಡ ರೆಡಿಯಾಗಿದೆ. ಸುರ್ಜೇವಾಲಾ ಕೂಡ ಈ ಉಪಹಾರ ಸಭೆಗೆ ಆಗಮಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಕಾರಣ ಇದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳಿಗೆ ಅಥವಾ ಮುಂದಿನ ಪ್ರಕ್ರಿಯೆಯನ್ನು ಹೇಗೆ ನಡೆಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಒಂದು ವಿವರಣೆಯನ್ನು ಕೂಡ ಪಡೆದುಕೊಳ್ತಾರೆ, ಅಥವಾ ಸಚಿವರಿಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡ್ಬೋದು. ಯಾಕೆಂದರೆ ಇದಾದಮೇಲೆ CLP ಸಭೆಗಳು ನಡೀಬೇಕಾಗುತ್ತೆ, ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ, ಅದು ಅಂಗೀಕಾರ ಆದಮೇಲೆ CLP ಸಭೆಯನ್ನು ಕರೆಯಲಾಗುತ್ತೆ. CLP ಸಭೆಯಲ್ಲಿ ಆಗುವಂಥ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಸಚಿವರೊಂದಿಗೆ. ಅಂದರೆ ಹೈಕಮಾಂಡ್ ಈ ತೀರ್ಮಾನಗಳನ್ನು ಯಾಕೆ ತೆಗೆದುಕೊಳ್ತು ಅನ್ನೋದನ್ನು ಕೂಡ ಕನ್ವೆ ಮಾಡಬೇಕಾಗುತ್ತೆ. ತುಂಬ ಜನರಿಗೆ ಈಗಲೂ ಅಥವಾ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ಈ ನಿರ್ಧಾರದ ಬಗ್ಗೆ ಸಾಕಷ್ಟು ಆಕ್ಷೇಪಣೆಗಳು ಇದಾವೆ. ಮತ್ತು ಹೈಕಮಾಂಡ್ ಯಾಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ತು ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳದನ್ನ ಕನ್ವೆ ಮಾಡ್ತಾರೋ, ಸುರ್ಜೇವಾಲಾ ಕನ್ವೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಆ ನಿಲುವನ್ನ ಅಥವಾ ಹೈಕಮಾಂಡ್ ಯಾಕೆ ಈ ನಿಲುವನ್ನ ತೆಗೆದುಕೊಳ್ತು ಅನ್ನೋದನ್ನ ಕನ್ವೆ ಮಾಡೋದು ಸೂಕ್ತ. ಇಲ್ಲಾಂದ್ರೆ ಯಾಕೆ ಕೈ ಬಿಟ್ಟರು ಸಿದ್ದರಾಮಯ್ಯನವ್ರನ್ನ ಅನ್ನೋದಕ್ಕೆ ಕಾರಣವೇ ಇರೋದಿಲ್ಲ. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕಾಯ್ತು ಅನ್ನುವಂಥದ್ದಷ್ಟೇ ಮೆಸೇಜ್ ಸಾರ್ವಜನಿಕರಿಗೂ ರವಾನೆ ಆಗುತ್ತೆ, ಅವರ ಸಮುದಾಯಕ್ಕೂ ರವಾನೆ ಆಗುತ್ತೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಅದೇ ಮೆಸೇಜ್ ರವಾನೆ ಆಗುತ್ತೆ. ಹಾಗಾಗಿ ಯಾಕೆ ಈ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ತು, ಅದು 2028ರ ಚುನಾವಣೆಯ ದೃಷ್ಟಿನ ಅಥವಾ ಭವಿಷ್ಯದ ಕಾಂಗ್ರೆಸ್ನ ನಾಯಕತ್ವದ ದೃಷ್ಟಿನ, ಇದೆಲ್ಲವನ್ನು ಕೂಡ ಉಪಹಾರ ಸಭೆಯಲ್ಲಿ ಸಚಿವರಿಗೆ ತಿಳಿಸೋದು ಸೂಕ್ತ. ಅದನ್ನ ಸಚಿವರು ಕೂಡ ನಿರೀಕ್ಷೆ ಮಾಡ್ತಿರ್ತಾರೆ. ಬಹುಶಃ ಆ ಬೆಳವಣಿಗೆಗಳು ಅಥವಾ ಆ ಥರದ ಒಂದು ಹೈಕಮಾಂಡ್ ಯಾಕೆ ಈ ತೀರ್ಮಾನ ತೆಗೆದುಕೊಳ್ತು ಅನ್ನೋದನ್ನ ಕನ್ವೆ ಮಾಡುವಂತ ಪ್ರಯತ್ನಗಳು ಈ ಉಪಹಾರ ಕೂಟದಲ್ಲಿ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಇದಾವೆ. ಆ ನಿಟ್ಟಿನಲ್ಲಿ ಈ ಉಪಹಾರ ಸಭೆ ಸಿದ್ದರಾಮಯ್ಯನವರ ಪಾಲಿಗೆ ಹಾಗೆ ಇರಿ ಮತ್ತೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.